ಇಲ್ಲಿ ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 8ನೇ ವಿಡಿಯೋ ಇದು. ಇಲ್ಲಿ ಮೊದಲನೇದು ಏನಂತ ಕೇಳವ್ರೆ, √2 + √2 + √2 ಡಿವೈಡೆಡ್ ಬೈ √2 ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಬಂದಿರ್ತದೆ ಅಂತ. 3 ಸತಿ √2 ಕೂಡಿರೋದ್ರಿಂದ 3√2 ಬೈ √2 ಅಂತ ಬರಿಬೋದು. ಇದರಲ್ಲಿ 3 ಟೈಮ್ಸ್ ಆಫ್ √2 ಅಂತ ಲೆಕ್ಕ. ಇದು √2 ಒಂದ್ಲಿ √2 ಒಂದ್ಲಿ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟು 3 ಒಂದ್ಲಿ 3 ಅಂತ ಆಯ್ತದೆ. ಅದು ಇದು ಉತ್ತರ. ಇವಾಗ ಇಲ್ಲಿ 3x + 7 = 25. x ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. ಈ +7 ಆ ಕಡೆ ಹೋದರೆ -7 ಆಯ್ತದೆ. 3x = 25 - 7. 3x = 25 - 7 ಅಂದರೆ ಎಷ್ಟಾಯಿತು? 18 ಆಯಿತು. 18 3 ಟೈಮ್ಸ್ ಆಫ್ x ಅಂತ ಇರ್ತದೆ. 3 ಆ ಕಡೆ ಹೋದರೆ x = 18/3. 3 ಒಂದ್ಲಿ 3 6ಲಿ 18. x = ಎಷ್ಟು? 6. ಅದೇ ಥರ ಇಲ್ಲಿ ಇನ್ನೊಂದು ಕೇಳವ್ರೆ, m⁴n - n = 77 ಅಂತ. m + n ಎಷ್ಟು ಅಂತ. ಒಂದೇ ಈಕ್ವೇಷನಲ್ಲಿ ಹೆಂಗೆ ಕಂಡುಹಿಡಿಯೋದು ಅಂದರೆ m ಮತ್ತು n ಇಂಟೆಜರ್ಗಳು ಆ ಪ್ಯಾಟರ್ನಲ್ಲಿ ಬರೋ ಥರ ಬರೀಬೇಕು. m ಅನ್ನೋದು ಪವರ್ 2ಕ್ಕೆ ತಗೊಂಡ್ರೆ 2⁴ ಎಷ್ಟಾಯ್ತದೆ? 16. 2⁵ 32. ಆಮೇಲೆ 64 ಆಯ್ತದೆ. ಆಮೇಲೆ 128 ಆಯ್ತದೆ. 4⁴68 128 ಹಂಗಾಗಿ ಹತ್ರ ಬರೋದಿಲ್ಲ. 3 ಪವರಲ್ಲಿ ನೋಡಬೇಕು. 3³ ಅಂದರೆ 27. 3⁴ ಅಂದರೆ 81. -4 ಮಾಡಿದ್ರೆ 77 ಆಯ್ತದೆ. ಹಂಗಾಗಿ ಆ ಫಾರ್ಮಲ್ಲಿ ಬರೀಬೇಕು. 3⁴ - 4 ಅದೆಷ್ಟಾಗಿರ್ತದೆ? ಟೋಟಲ್ ಆಗಿ 77 ಆಯ್ತದೆ. ಹೆಂಗೆ ಅಂದರೆ 3⁴ ಅಂದರೆ 3ನ 4 ಸತಿ ಗುಣಿಸ್ಬೇಕು. ಅವಾಗೆಷ್ಟು? 3 3ಲಿ 9, 9 3ಲಿ 27, 27 3ಲಿ 81, -4 ಮಾಡಿದ್ರೆ 77 ಆಯ್ತದೆ. ಹಂಗಾಗಿ ಇದು 3⁴ - 4 = 77. ಇದನ್ನು ಈ ಈಕ್ವೇಷನ್ ಕಂಪೇರ್ ಮಾಡ್ಬೋದು. m⁴n - n ಅನ್ನೋದು ಅಲ್ಲಿ 3 ಅನ್ನೋದು ಏನಾಯ್ತದೆ? m ಆಯ್ತದೆ. m ಅನ್ನೋದು 3. ಅದೇ ಥರ n ಅನ್ನೋದು 4 ಆಯ್ತದೆ. ಇವಾಗ m + n ಅಂದರೆ ಎಷ್ಟಾಯ್ತದೆ? 3 + 4 ಇದೆಷ್ಟು? 7. ಅಲ್ಲಿಗೆ 7ಕ್ಕೆ ಸಮ ಆಯ್ತದೆ. ಅದು m + n. ಬಾಯ್.